ಅಧಿಕಾರ ಪರಿಗ್ರಹ ಪದ್ಧತಿಯ 16ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 156ನೆಯ ಶ್ಲೋಕದಲ್ಲಿ, ಶ್ರೀರಾಮ ಹಾಗೂ ಭರತನಂತೆಯೇ ಪಾದುಕೆಯೂ ವ್ರತದಲ್ಲಿದ್ದಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ವೀರವ್ರತ ಪ್ರಣಯಿನಿ ಪ್ರಥಮೇ ರಘೂಣಾಂ ಪ್ರಾಪ್ತೆ ಚಿರಾಯ ಭರತೆ ವ್ರತಮಾಸಿಧಾರಂ ತ್ಯಕ್ತ್ವಾ ಪದಾವನಿ ತದಾ ವಿವಿಧಾನ್ ವಿಹಾರಾನ್ ಏಕಾಸಿಕಾ ವ್ರತಮಪೂರ್ವಮವರ್ತಯಸ್ತ್ವಂ. ಪದಾವನಿ, ಪಾದವನ್ನ ಕಾಪಾಡುವ ಪಾದುಕೆಯೇ, ತದಾ ಆ ಕಾಲದಲ್ಲಿ, ರಘೂಣಾಂ ಪ್ರಥಮೆ ಶ್ರೀರಾಮನಾದವನು, ವೀರವ್ರತ ಶೂರರ ಶತ್ರುಗಳನ್ನು ಕೊಲ್ಲದೆ ಹಿಂತಿರುಗುವುದಿಲ್ಲ ಎಂಬ ವ್ರತದಲ್ಲಿ, ಪ್ರಣಯಿನಿ ಆಸೆ ಉಳ್ಳವನಾಗಿ ಇದ್ದಾಗ, ಭರತೆ ಭರತನಾದವನು, ಚಿರಾಯ ಹೆಚ್ಚು ಕಾಲ, ಆಸಿಧಾರ ವ್ರತವನ್ನ ಪ್ರಾಪ್ತೆ ಹೊಂದಿದಾಗ, ತ್ವಂ ನೀನು, ವಿವಿಧಾನ್ ವಿಧವಿಧವಾಗಿರುವ, ವಿಹಾರಾನ್ ಸಂಚಾರಗಳನ್ನ, ವಿಹಾಯ ಬಿಟ್ಟು, ಅಪೂರ್ವಂ ಹೊಸದಾಗಿರುವ, ಏಕಾಸಿಕಾ ವ್ರತಂ ಒಂದೇ ಜಾಗದಲ್ಲಿರುವುದು ಎಂಬ ವ್ರತವನ್ನು, ಆವರ್ತಯಃ ಮಾಡಿದೆ. ಶ್ರೀರಾಮ ಕಾಡಿಗೆ ಹೊರಟಿದ್ದೇ ರಾವಣನ ಸಂಹಾರ ಮಾಡೋದಿಕ್ಕೆ. ಹಾಗಾಗಿ ಶ್ರೀರಾಮ ಶತ್ರುಗಳನ್ನ ಜಯಿಸದೆ ಹಿಂತಿರುಗುವುದಿಲ್ಲ ಎಂದು ಹೇಳಿ ಶತ್ರುನಾಶದ ವ್ರತ ಕೈಗೊಂಡನು. ಅದು ವೀರರಿಂದ ಮಾತ್ರ ಸಾಧ್ಯವಾಗುವುದಾದ್ದರಿಂದ ಅದನ್ನ ವೀರವ್ರತ ಅಂತ ಕರೀತಾರೆ. ಹಾಗೆ ಭರತ ಕೂಡ ಅಸಿಧಾರ ವ್ರತವನ್ನ ಕೈಗೊಂಡನು. ಅಸಿಧಾರ ವ್ರತ ಅಂದರೆ ಅನುಭವಿಸುವಂತಹ ವಿಷಯಗಳು ಸಮೀಪದಲ್ಲೇ ಇದ್ದರೂ ಅದನ್ನ ಅನುಭವಿಸುವುದಿಲ್ಲ ಎಂಬ ವ್ರತ. ಇಂದ್ರಿಯಗಳನ್ನ ನಿಗ್ರಹಿಸುವುದು ಬಹಳ ಕಷ್ಟವಾದ್ದರಿಂದ ವೀರವ್ರತಕ್ಕಿಂತ ಅಸಿಧಾರ ವ್ರತ ಹೆಚ್ಚು ಕಷ್ಟಕರವಾದದ್ದು. ಸಂಚರಿಸುವುದೇ ಸ್ವಭಾವವಾಗಿರುವ ಪಾದುಕೆ ಸಂಚಾರ ಬಿಟ್ಟು ಒಂದೇ ಜಾಗದಲ್ಲಿ 14 ವರ್ಷಗಳ ಕಾಲ ಇರುವುದು ಕೂಡ ಕಷ್ಟ ಸಾಧ್ಯವೇ. ಪಾದುಕೆ ಶ್ರೀರಾಮ ಹಾಗೂ ಭರತನಂತೆಯೇ ಒಂದೇ ಜಾಗದಲ್ಲಿ ಇರುವ ವ್ರತ ಕೈಗೊಂಡಳು ಅಂತಾರೆ ದೇಶಿಕರು. ಭಗವಂತನ ಪಾದುಕೆ ಎಂದೇ ಪ್ರಸಿದ್ಧರಾದ ನಮ್ಮಾಳ್ವಾರರು ಅವತರಿಸಿದ ದಿನದಿಂದ ಪರಮಪದಕ್ಕೆ ಹೋಗುವವರೆಗೂ ಸುಮಾರು 32 ವರ್ಷಗಳ ಕಾಲ ಚಲಿಸದೆ ಹುಣಸೆ ಮರದ ಕೆಳಗೆ ಕುಳಿತಿದ್ದರು ಅನ್ನೋದು ಇನ್ನೂ ಆಶ್ಚರ್ಯಕರವಾದ ವಿಷಯ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.